ನಮ್ಮ ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ ತುವತೈರ ಸಭೆಯ ಕುರಿತಾಗಿ ಹಲವಾರು ಕಾರ್ಯಗಳನ್ನು ನೋಡಿದ್ದೇವೆ. ಈ ಸಂದೇಶವು ಮುಂದುವರಿಯುವುದರಲ್ಲಿ ನಾವು ನೋಡುವಂಥದ್ದು, ಕರ್ತನು ಆ ದಿನಗಳಲ್ಲಿ ಇದ್ದ 7 ಸಭೆಗಳಿಗೆ ಬರೆದಂತಹ ಪತ್ರಿಕೆಗಳಲ್ಲಿ ಸಭೆಗಳಲ್ಲಿ ಅವರು ಕಂಡಂತಹ ಒಳ್ಳೆ ಕ್ರಿಯೆಗಳನ್ನು ಮಾತ್ರ ನೋಡುತ್ತಾ ಬರುತ್ತಿದ್ದೇವೆ. ಪ್ರತಿ ಸಭೆಯಲ್ಲಿಯೂ ಕೆಲವು ಒಳ್ಳೆಯ ಕ್ರಿಯೆಗಳನ್ನು ಕಾಣಬೇಕಾದರೆ ಅದನ್ನು ಕರ್ತನು ಹೊಗಳಲು ಮರೆಯಲಿಲ್ಲ. ಹಾಗಾದರೆ ಅವೆಲ್ಲವನ್ನು ಶೇಖರಿಸಿ ನೋಡುವಾಗ ಒಂದು ಸಭೆಯಲ್ಲಿ ಕರ್ತನು ಏನೆಲ್ಲ ಬಯಸುತ್ತಾರೆ ಎಂಬುದಾಗಿ ನಾವು ಗ್ರಹಿಸಲು ಸಾಧ್ಯ. ಅದು ಸಭೆಯಾಗಿರಬಹುದು, ಸೇವೆಯಾಗಿರಬಹುದು, ಕರ್ತನ ಸೇವಕರಾಗಿ ಇರಬಹುದು. ಕರ್ತನಿಗೆ ಇವು ಪ್ರಿಯವಾಗಿರುವಂಥದ್ದು. ಆದ್ದರಿಂದಲೇ ಕರ್ತನು ಇವುಗಳನ್ನು ಹೊಗಳಿ ಮಾತಾಡುತ್ತಾರೆಂದು ತಿಳಿದುಕೊಳ್ಳುವುದಕ್ಕಾಗಿ ಈ 7 ಸಭೆಗಳ ಕುರಿತಾಗಿ ಕರ್ತನು ಹೇಳಿದ ಒಳ್ಳೆ ಕಾರ್ಯಗಳನ್ನು ಶೇಖರಿಸಿ ಒಂದೊಂದಾಗಿ ನೋಡುತ್ತಾ ಬರುತ್ತಿದ್ದೇವೆ. ಅದರಲ್ಲಿ ತುವತೈರ ಎನ್ನುವಂಥ ಸಭೆಯನ್ನು ನಾವು ಕಳೆದ ಬಾರಿ ನೋಡಿದೆವು. ತುವತೈರ ಸಭೆಯಲ್ಲಿ ಒಳ್ಳೆಯ ಕ್ರಿಯೆಗಳಿಗಿಂತಲೂ ಕರ್ತನು ಬಯಸದಿರುವಂಥ ಕ್ರಿಯೆಗಳೇ ಅಧಿಕವಾಗಿ ಇದ್ದವು. ಕರ್ತನ ಖಂಡನೆಗೆ ಅಧಿಕವಾಗಿ ಒಳಗಾದಂತಹ ಸಭೆಯು ಈ ತುವತೈರ ಸಭೆಯು. ಈ ಸಭೆಗಳ ಕ್ರಿಯೆಗಳು ಕರ್ತನು ಬಯಸಿದಂತೆ ಇರಲಿಲ್ಲ. ಆಗಿದ್ದರೂ ಆ ಸಭೆಯಲ್ಲಿ ಆರಂಭ ಕಾಲದಲ್ಲಿ ಮಾಡಿದಂತಹ ಒಳಿತಿನ ಕಾರ್ಯಗಳನ್ನು ಕರ್ತನು ಹೊಗಳುತ್ತಾರೆ. ಹಾಗಾದರೆ ಅಲ್ಲಿ ಏನು ಹೇಳಿದರು, ಯಾವ ವಿಷಯವನ್ನು ಕರ್ತನು ಅಂಗೀಕರಿಸಿಕೊಳ್ಳುತ್ತಾರೆ, ಹೊಗಳುತ್ತಾರೆ ಎನ್ನುವುದನ್ನು ನಾವು ಎಲ್ಲವನ್ನು ನೋಡಿದೆವು. ಈ ಸಭೆಯ ಕಾಲವನ್ನು 2 ಆಗಿ ವಿಭಾಗಿಸಬಹುದು. ಒಂದು ಆರಂಭ ಕಾಲ. ಈ ಸಭೆಯ ಒಂದು ಆರಂಭ ಕಾಲದಲ್ಲಿ ಒಳ್ಳೆಯ ಕ್ರಿಯೆಗಳನ್ನು ಮಾಡಿದರು. ಕಾರಣವೇನೆಂದು ಕೇಳಿದರೆ, ಇದು ಅಪೊಸ್ತಲರಿಂದ ಸ್ಥಾಪಿಸಲ್ಪಟ್ಟಂತ ಒಂದು ಸಭೆ. ತಮ್ಮ 2ನೆಯ ಪ್ರಯಾಣದಲ್ಲಿ ಪೌಲನು, ಸೀಲನು ಈ ಸ್ಥಳಕ್ಕೆ ಅವರೇ ಬಂದು ಈ ಸ್ಥಳದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದರು. ಲೂದ್ಯಳ ಒಂದು ನಾಯಕತ್ವದಲ್ಲಿ ಆ ತಾಯಿಯ ಮುಖಾಂತರವಾಗಿ ಅಲ್ಲಿ ಒಂದು ಸಭೆಯನ್ನು ಕಟ್ಟಿದರು. ಆ ಸಭೆಗೆ ಅನೇಕ ಜನಗಳು ಬಂದರು. ಅವರು ಅಲ್ಲಿ ಸ್ವಲ್ಪ ದಿನ ವಾಸವಿದ್ದು ಆ ಸಭೆಗೆ ಉಪದೇಶವನ್ನು ಮಾಡಿ ಸಭೆಯವರನ್ನು ಚೆನ್ನಾಗಿ ದೃಢಪಡಿಸಿ ಇಟ್ಟಿದ್ದರು. ಆ ಒಂದು ಓಟ, ಆ ವೇಗವು ಸ್ವಲ್ಪ ದಿನ ಅಲ್ಲಿ ಇತ್ತು. ಆರಂಭ ಕಾಲದಲ್ಲಿ ಆ ಸಭೆಯು ಒಳ್ಳೆಯ ಬಲಿಷ್ಠ ಕಾರ್ಯಗಳನ್ನು ಮಾಡಿದರು. ಕರ್ತನ ಹೆಸರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. ಪ್ರೀತಿಯನ್ನು ತೋರ್ಪಡಿಸಿದರು, ಸೇವೆಯನ್ನು ನೆರವೇರಿಸಿದರು, ಒಳ್ಳೆಯ ಫಲಗಳನ್ನು ಕೊಟ್ಟರು, ನಂಬಿಕೆಯಲ್ಲಿ ದೃಢವಾಗಿದ್ದರು. ಎಷ್ಟೊಂದು ಉಪದ್ರವಗಳು ಬಂದರು, ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡರು. ಇವೆಲ್ಲ ಒಳ್ಳೆಯ ಕಾರ್ಯಗಳು. ಇದೊಂದು ಕಾಲ. ಆದರೆ ಸ್ವಲ್ಪ ಕಾಲವಾದ ನಂತರ ಆ ಸಭೆಯಲ್ಲಿ ವಸತಿ ಬರಲು ಆರಂಭಿಸಿದಾಗ, ಆ ಸಭೆಯಲ್ಲಿ ಅಧಿಕಾರಿಗಳು ಅಧಿಕಾರಗಳನ್ನು ಏರ್ಪಡಿಸಿದ ನಂತರ ಈ ಸಭೆಯ ಸ್ಥಿತಿ ಮಾರ್ಪಟ್ಟಿತು. ಈ ಸಭೆಯಲ್ಲಿ ಹೆಚ್ಚು ಕಡಿಮೆ 80% ಜನ ಅವರು ಬೇಡದಿರುವ ಕ್ರಿಯೆಗಳಲ್ಲಿ ಸಿಲುಕಿಕೊಂಡರು. ಅವರು ದೇವರಿಗೆ ವಿರುದ್ಧವಾಗಿರುವಂತಹ ಕಾರ್ಯಗಳನ್ನು ಮಾಡಲು ತೊಡಗಿದರು. ಸಭೆಯ ಸಿದ್ಧಾಂತಗಳನ್ನು, ಸಭೆಯ ಆಜ್ಞಾವಿಧಿಗಳನ್ನು, ಕರ್ತನನ್ನು ಪ್ರಿಯಪಡಿಸದೆ ಅನೇಕ ಸಂಪ್ರದಾಯಗಳನ್ನು ಒಳಗೆ ತರುವವರಾದರು. ಟೋಟಲ್ ಆಗಿ ತುವತೈರ ಸಭೆ ಎನ್ನುವುದಾದರೆ ಕರ್ತನಿಂದ ಖಂಡಿಸಲ್ಪಟ್ಟಂತ ಒಂದು ಸಭೆ, ಹಿಂಜಾರಿದಂತ ಒಂದು ಸಭೆ. ಆದರೆ ಅದರಲ್ಲಿ ಒಂದು 20% ಪ್ರತ್ಯೇಕ ಜನಗಳು, ಮನುಷ್ಯರು ಮಾತ್ರ ಈ ಸಭೆಯ ಒಂದು ಯಾವ ಮಾರ್ಪಾಟುಗಳಲ್ಲಿಯೂ ಸಿಕ್ಕಿಕೊಳ್ಳದೆ ತಮ್ಮನ್ನು ಕಾದುಕೊಂಡರು. ಇದನ್ನು ನಾವು ನೋಡುವಾಗ ಕಳೆದ ಸಂಚಿಕೆಯಲ್ಲಿ ಸೈತಾನನ ಅಗಾಧ ಬೋಧನೆಯನ್ನು ಅರಿತುಕೊಳ್ಳುವ ವಿಷಯದಲ್ಲಿ ನಾನು ನಿಮಗೆ ಹೇಳಲು ಆರಂಭಿಸಿದ್ದೆ. ಈ ಸೈತಾನನ ಅಗಾಧ ಬೋಧನೆಯನ್ನು ಅರಿತುಕೊಳ್ಳುವ ಕಾರ್ಯ ಒಂದು ಫ್ಯಾಷನ್ ರೀತಿಯಲ್ಲಿ ಸಭೆಯಲ್ಲಿ ಅಧಿಕವಾಗಲು ತೊಡಗಿತು. ಸೈತಾನನ ಸಂಪರ್ಕ ಹೇಗೆ ಮಾಡುವುದು, ಆತ್ಮಗಳನ್ನು ಕರೆದು ಹೇಗೆ ಮಾತಾಡುವಂಥದ್ದು, ಸತ್ತು ಹೋದಂತಹ ಆತ್ಮವನ್ನು ಹೇಗೆ ಎಬ್ಬಿಸುವುದು, ಇಂತಹ ಕಾರ್ಯಗಳು ತಮ್ಮ ಸುತ್ತಲಿರುವಂತಹ ದೇಶಗಳಲ್ಲಿ, ಪೆರ್ಗಮದಲ್ಲೂ ಸರಿ, ತುವತೈರದಲ್ಲೂ ಸರಿ, ಇಂತಹ ಕಾರ್ಯಗಳನ್ನು ಪ್ರಾಕ್ಟೀಸ್ ಮಾಡುವಂತಹ ಮಂತ್ರವಾದಿಗಳು ಅಧಿಕವಾಗಿದ್ದರು. ಅವರು ಮಾಡಿದಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕಂಡು ಸಭೆಯು ಆಕರ್ಷಿತವಾಯಿತು. ಕಾರಣವೇನೆಂದು ಕೇಳಿದರೆ, ಒಂದು ಕಾಲದಲ್ಲಿ ಕರ್ತನ ಸೇವಕರು ಮಾಡಿದಂತಹ, ಕರ್ತನ ಶಕ್ತಿಯ ಮುಖಾಂತರ ಮಾಡಿದ ಮಹಿಮೆಯಾದ ಕಾರ್ಯಗಳನ್ನು ಕಂಡು ಮಂತ್ರವಾದಿಗಳು ಮಾನಸಾಂತರ ಪಟ್ಟರು. ಅವರು ಭ್ರಮಿಸಿದರು. ಆದರೆ ಈಗ ಸಭೆಯಲ್ಲಿ ಕರ್ತನ ಶಕ್ತಿ ಪ್ರಕಟವಾಗುತ್ತಿಲ್ಲ. ಕರ್ತನ ಸಭೆ ಎಂಬುದಾಗಿ ಹೆಸರಿಡಲ್ಪಟ್ಟಿರುವುದಾದರೂ ಸಭೆಯಲ್ಲಿ ದೇವರ ಶಕ್ತಿಯನ್ನು ಪ್ರಕಟಿಸಿ ತೋರಿಸುವಂತ ಒಳ್ಳೆಯ ಸೇವಕರು ಎದ್ದೇಳಲಿಲ್ಲ. ಅಪೊಸ್ತಲರ ಕಾಲದಲ್ಲಿ ಹೇಳಲ್ಪಟ್ಟ ಅದ್ಭುತಗಳು, ಸೂಚಕ ಕಾರ್ಯಗಳು ನಿಂತು ಹೋದವು. ಸಭೆ ಸುಮ್ಮನೆ ಏನೋ ನಡೆಯುತ್ತಾ ಇತ್ತು. ಅಲ್ಲಿ ಸಹಜವಾಗಿ ಜನಗಳು ಕೂಡುತ್ತಿದ್ದರು, ಅಲ್ಲಿ ಆರಾಧನೆ ಮಾಡುವಂಥದ್ದು ಎಂದು ಹೇಳಿ ಜನಗಳ ಅವಶ್ಯಕತೆಯನ್ನು ಸಂಧಿಸಿ ಅವುಗಳನ್ನು ನೆರವೇರಿಸುವಷ್ಟು ಸಾಕಾದಷ್ಟು ಆಗಿ ಸಭೆ ಇರಲಿಲ್ಲ. ಏಕೆಂದರೆ ಅವರ ಆತ್ಮಿಕ ಶಕ್ತಿಯು ಕಡಿಮೆಯಾಯಿತು, ಆತ್ಮಿಕ ಶಕ್ತಿಯ ಪ್ರಕಟಣೆಯು ಕಡಿಮೆಯಾಯಿತು. ಸೇವಕರೆಲ್ಲ ಏನು ಅಧಿಕಾರಿಗಳಂತೆ, ಅರಸರುಗಳಂತೆ ಜನಗಳನ್ನು ಆಳ್ವಿಕೆ ಮಾಡುವವರಾಗಿ ಅವರು ಮಾರ್ಪಟ್ಟರು.
ಹಾಗಾದರೆ ಜನಗಳಿಗೆ ಒಂದು ಸಮಸ್ಯೆ ಬಂದರೆ ಅವರನ್ನು ಬಿಡಿಸಲು ಶಕ್ತರಿರಲಿಲ್ಲ, ಅವರಿಗೆ ಪ್ರಾರ್ಥನೆ ಮಾಡುವವರಿರಲಿಲ್ಲ, ಅವರ ಕಟ್ಟುಗಳನ್ನು ಒಡೆಯುವವರಿರಲಿಲ್ಲ, ಅವರನ್ನು ಬಿಡಿಸುವುದಕ್ಕೆ ಯಾರೂ ಇರಲಿಲ್ಲ. ಈಗ ಏನು ಮಾಡಿದರು? ಈ ಜನಗಳು ಹೊರಗೆ ಇರುವಂತಹ ಮಂತ್ರವಾದಿಗಳನ್ನು ಹುಡುಕಲು ಆರಂಭಿಸಿದರು. ಅವರ ಒಂದು ಸಹಾಯವನ್ನು ಎದುರು ನೋಡುವವರಾದರು. ತಮ್ಮ ಜೀವನದ ಪರಿಹಾರಕ್ಕೋಸ್ಕರವಾಗಿ ಅವರನ್ನು ಹುಡುಕಲು ಆರಂಭಿಸಿದರು. ಅಲ್ಲಿ ನಡೆಯುತ್ತಿದ್ದಂತಹ ಕಾರ್ಯವನ್ನು ಗಮನಿಸಿದಾಗ ಅವರಿಗೆ ಆ ಒಂದು ಶಕ್ತಿಯ ಮೇಲೆ ಒಂದು ಭ್ರಮೆ ಉಂಟಾಯಿತು. ಹಲವರು ಅದನ್ನು ಕಲಿತುಕೊಳ್ಳಲು ಆರಂಭಿಸಿದರು. ಇದು ವಿಶ್ವಾಸಿಗಳು ಮಾತ್ರವಲ್ಲ, ಸಭೆಯ ನಾಯಕರನ್ನು ಕೂಡ ಅದು ಹಿಡಿದುಕೊಂಡಿತು. ಅವರು ಅದನ್ನು ಒಳಗೆ ತಂದು ಇದನ್ನು ಪ್ರಾಕ್ಟೀಸ್ ಮಾಡಲು ಆರಂಭಿಸಿದರು. ಒಳಗೆ ಆ ಕಾಲದಲ್ಲಿ ಸಭೆಯಲ್ಲಿ ಮಂತ್ರಿಸಿದಂತಹ ತಾಯ್ತಗಳು, ಮಂತ್ರಿಸಿದಂತಹ ನೀರು, ಆಗಲೇ ಪರಿಶುದ್ಧ ನೀರು ಎಂಬುದಾಗಿ ಸಭೆಯೊಳಗೆ ಬಂದದ್ದು. ಆಗ ಮಂತ್ರಿಸಿದಂತಹ ತಗಡುಗಳು, ಇಂಥವುಗಳನ್ನು ಸಭೆಯಲ್ಲಿ ವಿನಿಯೋಗಿಸಲು ಆರಂಭಿಸಿದರು. ಏಕೆಂದರೆ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಸಮಸ್ಯೆಗಳಿಗೋಸ್ಕರ ಹೊರಗಡೆ ಹೋಗುತ್ತಾರಲ್ಲ, ಹೊರಗಡೆ ಹೋಗಿ ಅನ್ಯ ಮಂತ್ರವಾದಿಗಳನ್ನು ಹುಡುಕುತ್ತಾರೆ ಎಂದೇಳಿ ಆ ಮಂತ್ರವಾದಿಗಳು ಮಾಡುವಂತ ಕಾರ್ಯವನ್ನು ನಾವೇ ಕಲಿತುಕೊಂಡರೆ ಸಭೆಯಲ್ಲಿ ಅದನ್ನು ಇಡಬಹುದಲ್ಲ ಎಂದು ಹೇಳಿ ಸಭೆಯಲ್ಲಿ ಪ್ರಾಕ್ಟೀಸ್ ಮಾಡಲು ಆರಂಭಿಸಿದರು. ಇಂದು ಕೂಡ ಕೆಲವು ಸ್ಥಳಗಳಲ್ಲಿ ಇಂಥ ಒಂದು ಕಾರ್ಯವು ನಡೆಯುವುದನ್ನು, ಎಲೆಮರೆಯಾಗಿ ನಡೆಯುವುದನ್ನು ನಾವು ಕೇಳ್ಪಡುತ್ತೇವೆ. ಈ ವಿಧವಾದ ಕಾರ್ಯಗಳು ಬಂದಾಗ ಸಭೆಯಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡುವವರು ಅನೇಕರು ಅದನ್ನು ಕೈಗೊಳ್ಳುವವರಾದರು, ಅನೇಕರು ಅದನ್ನು ಹಿಂಬಾಲಿಸುವವರಾದರು. ಆದರೆ ಒಂದು ಗುಂಪಿನವರು ಆ ಬೂಟಾಟಿಕೆಯಲ್ಲಿ ಸಿಕ್ಕಿಕೊಳ್ಳಲಿಲ್ಲ. ಇದೇ ರೀತಿಯಾದ ತಂತ್ರ ಇವತ್ತು ಕೂಡ ಸಭೆಯೊಳಗೆ ನುಸುಳಲು ಆರಂಭಿಸಿದೆ. ನೀವು ಗಮನವುಳ್ಳವರಾಗಿರಬೇಕು. ಏನೆಂದು ಕೇಳುವುದಾದರೆ, ನಾನು ಇದನ್ನೇ ಕಳೆದ ಸಂಚಿಕೆಯಲ್ಲಿ ಹೇಳಲು ಆರಂಭಿಸಿದೆ. ಸಮಯವಿಲ್ಲದ ಕಾರಣ ನಾನು ಈಗ ನಿಮಗೆ ವಿವರವಾಗಿ ಹೇಳಲು ಬಯಸುತ್ತೇನೆ. ಸೈತಾನನನ್ನು ದೇವರು ಎಂದು ಅಂಗೀಕರಿಸಿಕೊಂಡ ಒಂದು ಪಂಗಡದವರು ಅವರು ಹೇಳುತ್ತಾರೆ, ಸೈತಾನನು, ಅವರ ಸಿದ್ಧಾಂತವೇನೆಂದರೆ ಸೈತಾನನು ಪರಿಪೂರ್ಣ ಕೆಟ್ಟವನು ಅಲ್ಲ, ಕರ್ತನು ಪರಿಪೂರ್ಣ ಒಳ್ಳೆಯವನು ಅಲ್ಲ. ಇಬ್ಬರ ಬಳಿಯಲ್ಲಿ ಎರಡೂ ಇದೆ. ಸೈತಾನನು ಮನುಷ್ಯರ ಒಂದು ಒಳಿತನ್ನು ಬಯಸುತ್ತಾನೆ, ಕರ್ತನು ಮನುಷ್ಯರನ್ನು ದಾಸತ್ವದಲ್ಲಿ ಇಡಲು ಬಯಸುತ್ತಾರೆ. ಇದೇ ಮೊಟ್ಟ ಮೊದಲಾಗಿ ಸೈತಾನನ ಸಭೆಯವರು ತಂದಂತಹ ಉಪದೇಶ. ಸೈತಾನ ಏನು ಅಂದುಕೊಳ್ಳುತ್ತಾನೆಂದರೆ, ಮನುಷ್ಯರು ಬಯಸುವ ಯಾವುದನ್ನು ಬಿಡುಗಡೆಯಿಂದ ಮಾಡಬೇಕು, ಇದು ತಪ್ಪು ಅದು ತಪ್ಪು ಎಂಬುದಾಗಿ ಹೇಳಿ ತಮ್ಮ ಮನದಲ್ಲಿ ಒಂದು ಕಟ್ಟುಪಾಡುಗಳನ್ನು ಇಟ್ಟುಕೊಂಡು ಒಂದು ಕಟ್ಟಲ್ಪಟ್ಟಂತಹ ಜೀವನವನ್ನು ಬದುಕುತ್ತಿದ್ದಾರೆ. ಕೆಲವು ಆಜ್ಞಾವಿಧಿಗಳನ್ನು ಹಾಕಿಕೊಂಡು ತಮ್ಮ ಹೃದಯವು ಬಯಸಿದ್ದನ್ನು ಮಾಡಲು ಆಗದಂತೆ ಕೈ ಕಟ್ಟಲ್ಪಟ್ಟಿದ್ದಾರೆ. ದೇವರು ಅವರ ಕೈಗಳು ನಿರಂತರವಾಗಿ ಕಟ್ಟಲ್ಪಟ್ಟಿರಬೇಕು. ಅವರು ಬಯಸಿದ್ದನ್ನು ಅವರು ಮಾಡಬಾರದು, ಅವರಿಗೆ ಇಷ್ಟವಾದದ್ದನ್ನು ಅವರು ಅನುಭವಿಸಬಾರದು ಎನ್ನುವುದರಲ್ಲಿ ಬಹಳ ಅಭಿಪ್ರಾಯವುಳ್ಳವರಾಗಿದ್ದಾರೆ. ಅವರು ಪರಿಪೂರ್ಣವಾಗಿ ತಮಗೆ ದಾಸರಾಗಿರಬೇಕು. ಅವರ ಇಷ್ಟಕ್ಕೆ ತಕ್ಕ ಹಾಗೆ ಏನನ್ನೂ ಯೋಚನೆ ಮಾಡಬಾರದು. ಅವನ ಇಷ್ಟಾನುಸಾರವಾಗಿ ಅವನು ಏನನ್ನೂ ಮಾಡಬಾರದು. ನಾನು ಹೇಳುವುದನ್ನೇ ಮಾಡಬೇಕು ಎಂಬುದಾಗಿ ಕರ್ತನು ಕಠಿಣವಾಗಿರುವಂತಹ ಆಜ್ಞೆಯನ್ನು ಕೊಟ್ಟು ಮಾನವನನ್ನು ಅಡಗಿಸಿ ಆಳಲು ಬಯಸುತ್ತಾರೆ. ಆದರೆ ಸೈತಾನನು ಮನುಷ್ಯರ ಬಿಡುಗಡೆಯನ್ನು ಬಯಸುತ್ತಾರೆ. ಬಿಡುಗಡೆ ಅಂದರೆ ಏನೆಂದರೆ, ಅವನು ಮನಸ್ಸು ಬಂದಂತೆ ಏನು ಬೇಕಾದರೂ ಮಾಡಬಹುದು. ಅವನು ಆಸೆ ಪಡುವುದೆಲ್ಲವನ್ನು ಅನುಭವಿಸಬಹುದು. ಮತ್ತೊಬ್ಬರಿಗೆ ಸಮಸ್ಯೆ ಇಲ್ಲದೆ ಮತ್ತೊಬ್ಬರನ್ನು ಕೊಲ್ಲಬಾರದು, ಮತ್ತೊಬ್ಬರಿಗೆ ತೊಂದರೆ ಕೊಡಬಾರದು. ತನ್ನಷ್ಟಕ್ಕೆ ತಾನು ಏನು ಬೇಕಾದರೂ ಅವನು ಮಾಡಿಕೊಳ್ಳಬಹುದು. ಒಂದು ಪಾಪವನ್ನು ಮಾಡಲು ಬಯಸಿದರೆ ಅವನು ಮಾಡಬಹುದು. ಕುಡಿಬೇಕಾ? ಕುಡಿಯಲು ಬಯಸುತ್ತೀರಾ? ಕುಡಿಯಿರಿ. ನೀವು ಏನು ಮಾಡಬೇಕು ಅಂದುಕೊಳ್ಳುತ್ತೀರೋ ಮಾಡಿರಿ. ಆದರೆ ಮತ್ತೊಬ್ಬರಿಗೆ ಸಮಸ್ಯೆ ಉಂಟು ಮಾಡದೆ, ಮತ್ತೊಬ್ಬರಿಗೆ ಬಲವಂತ ಮಾಡದೆ ನೀವು ಮನ ಬಂದಂತೆ ಮಾಡಬೇಕು. ನೀವು ನಿಮ್ಮ ಇಷ್ಟಾನುಸಾರವಾಗಿ ನಡೆದುಕೊಳ್ಳಬಹುದು. ಇದನ್ನೇ ಸೈತಾನನು ಮನುಷ್ಯರಿಗೆ ಕೊಡುವಂತ ದೊಡ್ಡ ಬಿಡುಗಡೆ. ಅವರ ಮನಸ್ಸು ಬಯಸಿದ್ದನ್ನು ಮಾಡಿಸುವಂತದ್ದು ಸೈತಾನನ ಒಂದು ಉದ್ದೇಶ. ಹಾಗಂತ ಹೇಳಿ ಒಂದು ಗ್ರೂಪ್ ಎದ್ದರು. ಈ ಮಾತನ್ನು ಅವರು ಕೇಳಿದಾಗ ಬಹಳ ಮಂದಿಗೆ ಅದು ಒಂದು ಸಂತೋಷವನ್ನು ಉಂಟು ಮಾಡಿತ್ತು. ನಾವು ಮನ ಬಂದಂತೆ ನಡೆಯಬಹುದಂತೆ. ಇದಕ್ಕೆ ಹಿಂದೆ ನಮಗೆ ಹೇಳಿದ್ರಲ್ಲ, ಅದನ್ನು ಮಾಡಬಾರದು ಇದನ್ನು ಮಾಡಬಾರದು ಎಂಬುದಾಗಿ ನಮ್ಮನ್ನು ಒಂದು ನಿಯಂತ್ರಣದಲ್ಲಿಟ್ಟರಲ್ಲ, ಈಗ ನಾವು ಮನ ಬಂದಂತೆ ಮಾಡಬಹುದು ಎಂಬುದಾಗಿ ಹೇಳಿ ಈ ಆಕರ್ಷಣೀಯ ಒಂದು ಉಪದೇಶ ಜನಗಳನ್ನು ಸೆಳೆಯಲು ಆರಂಭಿಸಿತು. ಅಮೆರಿಕ ದೇಶದಲ್ಲಿ ಆಂಟನ್ ಲಾವೆ ಎಂಬುವವರು ಒಂದು ಕಾಲಘಟ್ಟದಲ್ಲಿ ಕರ್ತನ ಸೇವಕನಾಗಿ ತಮ್ಮ ಸೇವೆಯನ್ನು ಆರಂಭಿಸಿದವರು. ಜನಗಳು ಅವರನ್ನು ಗುರುತಿಸದೆ ಹೋದಂತಹ ಕಾರಣಕ್ಕೋಸ್ಕರವಾಗಿ ಮನಗುಂದಿ ಹೋಗಿ ಆತ್ಮಹತ್ಯೆಗೆ ಶರಣಾಗಬೇಕು ಎನ್ನುವ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಬರೆದಿಟ್ಟು ಸಾಯಲು ಹೋಗಬೇಕಾಗಿರುವ ಸಂದರ್ಭದಲ್ಲಿ ಅವರಿಗೆ ಸೈತಾನನ ದರ್ಶನವನ್ನು ಕೊಟ್ಟು ಅವನ ಬಳಿ ಒಂದು ಕಾರ್ಯವನ್ನು ಮಾತಾಡಿದನು. ನೀನು ನನ್ನನ್ನು ನಂಬಿ ಇಲ್ಲಿಯವರೆಗೂ ದೇವರನ್ನು ನಂಬಿದೆ, ನಿನಗೆ ಏನು ಸಿಕ್ಕಿತು? ನಿನ್ನ ಜೀವನದಲ್ಲಿ ಬರೇ ಸೋಲು ಸೋಲು. ನೀನು ನನ್ನನ್ನು ನಂಬಿ ನೋಡು, ನಾನು ನಿನ್ನನ್ನು ಎಂಥ ಸ್ಥಳದಲ್ಲಿ ತಂದಿಡುತ್ತೇನೆ ಎಂಬುದಾಗಿ ಹೇಳಿ ಆ ಸೈತಾನನು ಅವರ ಬಳಿ ಸಂಪರ್ಕಕ್ಕೆ ಒಳಗಾದನು.
ಆ ಮನುಷ್ಯನು ಅದನ್ನು ನಂಬಿ ಅವನಿಗೆ ವಿಧಿಯನಾಗಿರಲು ಆರಂಭಿಸಿದಾಗ ಅವನ ಸ್ವಂತ ರಕ್ತದಲ್ಲಿ ತನ್ನ ಜೊತೆಗೆ ಒಡಂಬಡಿಕೆ ಮಾಡಬೇಕೆಂಬುದಾಗಿ ಅವರಿಗೆ ಹೇಳಿ ಆ ಒಡಂಬಡಿಕೆಯನ್ನು ಮಾಡಿದ ನಂತರ ಸೈತಾನನು ತನ್ನನ್ನು ಪ್ರತ್ಯೇಕವಾಗಿ ಪ್ರಕಟಿಸಿಕೊಂಡು ತನ್ನನ್ನು ಹೇಗೆ ಸಂಪರ್ಕ ಮಾಡುವುದು, ತನ್ನನ್ನು ಹೇಗೆ ಆರಾಧನೆ ಮಾಡಬೇಕೆಂಬುದಾಗಿ ಹಲವು ಕಾರ್ಯಗಳನ್ನು ಹೇಳಿಕೊಟ್ಟನು. ಈ ಆಂಟನ್ ಲಾವೆ ಎಂಬ ಮನುಷ್ಯನು ಏರ್ಪಡಿಸಿರುವಂತದ್ದೇ ಸೈತಾನನ ಸಭೆ ಎಂಬುದಾಗಿ. ಇದು ಅಮೆರಿಕ ದೇಶದಲ್ಲಿ ಈಗಲೂ ಕೂಡ ಇದೆ. ಆದರೆ ಸ್ವಲ್ಪ ಕಾಲಕ್ಕೆ ಮುಂಚಿತವಾಗಿ ಈ ಸಭೆಯವರನ್ನು ಸರ್ಕಾರವು ತಡೆ ಮಾಡಿ ಇಟ್ಟಿದರು. ಏಕೆಂದರೆ ಇವರ ಆರಾಧನೆ ವಿಧಾನವು ಅಸಹ್ಯವಾದವುಗಳು. ಅಲ್ಲಿ ಎಲ್ಲಾ ಮಾದಕ ವಸ್ತುಗಳನ್ನು ಉಪಯೋಗ ಮಾಡುವರು. ಆ ಸ್ಥಳದಲ್ಲಿ ಬಂದು ನೋಡುವುದಾದರೆ ವ್ಯಭಿಚಾರವು, ಜಾರತ್ವವು, ಅಸಹ್ಯವು, ಆರಾಧನೆ ಎನ್ನುವ ಹೆಸರಲ್ಲಿ ಮಾಡಲ್ಪಡುವ ನರಬಲಿಗಳು ಕೂಡ ಕೆಲವು ಕಡೆ ಕೊಡಲ್ಪಡುವುದು. ಇವೆಲ್ಲವನ್ನು ಒಳಗೆ ಮಾಡುವರು. ಜನಗಳು ತಾವು ಬಯಸಿದಂತೆ ಒಳಗೆ ಇರಬಹುದು. ತಮ್ಮ ಬಯಕೆಯನ್ನು ಅಡಗಿಸಿಕೊಳ್ಳಬಾರದೆಂಬುದಾಗಿ ಹೇಳಿದರಿಂದ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಸೈತಾನನ ಸಭೆಯಲ್ಲಿ ಸೇರಲು ಮುಂದಾಗುವವರಾದರು. ಅವರಿಗೆ ಬಹಳ ಉಪದೇಶಗಳು ಬೋಧಿಸಲ್ಪಟ್ಟವು. ಸೈತಾನನ ಉಪದೇಶವನ್ನು ಮಾಡುವುದಕ್ಕೆ ಒಂದು ಪ್ರತ್ಯೇಕವಾದ ಸತ್ಯವೇದವನ್ನೇ ಬಿಡುಗಡೆ ಮಾಡಿದರು. ಅದರಲ್ಲಿ ಕರ್ತನ ಸತ್ಯವೇದದಲ್ಲಿ ಇರುವಂತಹ ಕಾರ್ಯಗಳಿಗೆ ತದ್ವಿರುದ್ಧವಾದ ಕಾರ್ಯವನ್ನು ಮುದ್ರಿಸಲ್ಪಟ್ಟದ್ದಾಗಿದೆ. ಅಲ್ಲಿ ಹೇಳುತ್ತಾರೆ, ಸೈತಾನನೇ ಕೊನೆಯಲ್ಲಿ ಜಯಿಸುವನು, ಕರ್ತನು ಸೋತು ಹೋಗುವನು, ಕರ್ತನು ಅವನ ಸೈನ್ಯದವರು ಸೋತು ಹೋಗುವರು ಎಂಬುದಾಗಿ. ಆಗ ಅವರ ಜೊತೆಗೆ ಮಾತಾಡಿದಂತ ಒಬ್ಬ ವ್ಯಕ್ತಿ ಹೇಳುತ್ತಾರೆ, ಇಲ್ಲ, ಸತ್ಯವೇದದಲ್ಲಿ ಹಾಗೆ ತಾನೇ ಬರೆಯಲ್ಪಟ್ಟಿದೆ, ಕೊನೆಯ ಯುದ್ಧದಲ್ಲಿ ಕರ್ತನು ತಾನೇ ಜಯಿಸುತ್ತಾರೆ, ಆ ರೀತಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳಿ ಒಂದು ಸ್ಥಳದಲ್ಲಿ ವಾಗ್ವಾದ ಮಾಡಿದಾಗ ಆ ಬೋಧಕರವರ ಬಳಿ ತಿರುಗಿ ಹೇಳಿದರಂತೆ, ಕರ್ತನಿಂದ ಬರೆಯಲ್ಪಟ್ಟ ಸತ್ಯವೇದದಲ್ಲಿ ಅವರೇ ಜಯಿಸುವರು ಎಂಬುದಾಗಿ ಅವರು ಬರೆದಿಟ್ಟಿರುವರು. ನಾವು ಬರೆದಿರುವ ಸತ್ಯವೇದದಲ್ಲಿ ಸೈತಾನನು ಜಯಿಸುವನೆಂಬುದಾಗಿ ಬರೆದಿಟ್ಟಿದ್ದೇವೆ. ನಾವು ಎರಡನ್ನೂ ಅಂಗೀಕರಿಸುವುದು ಬೇಡ. ನಡೆಯುತ್ತಿರುವಂತದ್ದನ್ನು ಇಟ್ಟು ಯೋಚಿಸೋಣ, ಯಾರು ಜಯಿಸುವರು ಎಂದು. ಈ ನ್ಯೂಯಾರ್ಕ್ ಪಟ್ಟಣದಲ್ಲಿ ಕರ್ತನ ಮಕ್ಕಳು ಎಷ್ಟು ಮಂದಿ ಇರಬಹುದು? ಆಗ ಅವರು ಹೇಳುತ್ತಾರೆ, ಹೆಚ್ಚು ಕಡಿಮೆ 25% ಜನ ಇರಬಹುದು. ಅದರಲ್ಲಿ ನಿಜವಾಗಿಯೂ ಶಿಷ್ಯರಾಗಿ ಬದುಕುವವರು ಎಷ್ಟು ಮಂದಿ ಇರುವರು? ಅದು ನಿಶ್ಚಯವಾಗಿ 10% ಮಂದಿ ಇರಬಹುದು. ಸರಿ, 10% ಜನ ಈ ಒಂದು ನ್ಯೂಯಾರ್ಕ್ ಪಟ್ಟಣದಲ್ಲಿ ಕರ್ತನ ಮಕ್ಕಳಾಗಿ ಇದ್ದು ಇವತ್ತು ಸಾಯುವುದಾದರೆ, ಅವರು ಪರಲೋಕಕ್ಕೆ ಪ್ರವೇಶಿಸುವರು ಎನ್ನುವಂತಹ ಸ್ಥಿತಿಯಲ್ಲಿರುವುದಾದರೆ, ಉಳಿದ 90% ಜನ ಯಾರ ಕಡೆ ಇದ್ದಾರೆ? ಅವರೆಲ್ಲ ಸೈತಾನನ ಪಕ್ಷವಾಗಿದ್ದಾರೆ. ಇವತ್ತೇ ಲೋಕದಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ನೋಡುವುದಾದರೆ, ಒಂದು ನ್ಯೂಯಾರ್ಕ್ ಪಟ್ಟಣದಲ್ಲಿ ಯಾರು ಜಯಿಸಿದ್ದಾರೆ? ಯಾರು ಬಂದು ಆತ್ಮಗಳನ್ನು ತನ್ನ ಕಡೆ ಸೆಳೆದುಕೊಳ್ಳುವುದರಲ್ಲಿ ಯಾರು ಜಯಿಸಿದ್ದಾರೆ? 10% ಪಡೆದುಕೊಂಡಂತ ಕರ್ತನ ಅಥವಾ 90% ಜನಗಳನ್ನು ಇಟ್ಟುಕೊಂಡಿರುವ ಸೈತಾನನ? ಹಾಗಾದರೆ ಸೈತಾನನು ಈಗಲೇ ಗೆಲ್ಲುವುದಾದರೆ ಕೊನೆಯಲ್ಲೂ ಆತನೇ ತಾನೇ ಜಯಿಸಬೇಕು. ಇವಾಗೆಲ್ಲ ಸೋಲುತ್ತಿರುವಂತಹ ಕರ್ತನು ಕೊನೆಯದಾಗಿ ಹೇಗೆ ಜಯಿಸಲು ಸಾಧ್ಯ ಎನ್ನುವ ಪ್ರಶ್ನೆಯನ್ನು ಕೇಳಿದರೆಂದು ಅವರು ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಇದುವೇ ಅವರ ತತ್ವ. ಆದ್ದರಿಂದ ನೀವು ಬಿಡುಗಡೆಯಿಂದ ಇರಬೇಕೆಂಬುದಾಗಿ ಸೈತಾನನು ಬಯಸುತ್ತಾನೆ, ನೀವು ದಾಸತ್ವದಲ್ಲಿರಬೇಕೆಂಬುದಾಗಿ ಕರ್ತನು ಬಯಸುತ್ತಾನೆ ಎಂದು. ಈ ಸಭೆಯು ಬಹಳವಾದ ಕೊಲೆಯು, ನರಬಲಿಗಳು, ಅದನ್ನು ದಾಟಿ ಸರ್ಕಾರಕ್ಕೆ ವಿರುದ್ಧವಾಗಿರುವ ಹಲವು ಕಾರ್ಯಗಳಲ್ಲಿ ಪಾಲ್ ತೆಗೆದುಕೊಳ್ಳುವುದರಿಂದ ಈ ಸಭೆಯು ಅಮೆರಿಕ ದೇಶದಲ್ಲಿ ತಡೆ ಮಾಡಲ್ಪಟ್ಟದ್ದಾಗಿತ್ತು. ಆದರೆ ಪರದೆಯ ಹಿಂದೆ ಈ ಸಭೆಯು ಸಾಗುತ್ತಲೇ ಇತ್ತು. ಈ ಸಭೆಯಲ್ಲಿ ಎಲ್ಲವನ್ನು ಫ್ರೀಯಾಗಿ ಅನುಭವಿಸಬಹುದು ಎಂದು ಹೇಳಿದರಿಂದ ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ಜಗತ್ತಿನ ಶ್ರೀಮಂತರೆಲ್ಲರೂ ಈ ಸಭೆಯಲ್ಲಿ ರಹಸ್ಯವಾಗಿ ಪಾಲ್ ತೆಗೆದುಕೊಳ್ಳುವವರಾಗಿದ್ದರು. ಈಗ ಸಮೀಪದಲ್ಲಿ ಈ ಸಭೆಯು ಬಹಿರಂಗವಾಗಿ ತನ್ನನ್ನು ತೋರ್ಪಡಿಸಿಕೊಳ್ಳಲು ಮುಂದಾಗಿದೆ. ಸರ್ಕಾರವು ಇದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಅವರು ಒಂದು ಸಭೆಯನ್ನಿಟ್ಟು ಆರಾಧನೆ ಮಾಡಬಹುದು. ಅವರ ಸಿದ್ಧಾಂತವನ್ನು ಅವರು ಹೇಳಲಿ, ನಿಮ್ಮ ಸಿದ್ಧಾಂತವನ್ನು ನೀವು ಹೇಳಿ ಎಂಬುದಾಗಿ ಹೇಳಿ ಅವರನ್ನು ಬಹಿರಂಗವಾಗಿ ಈಗ ಅಂಗೀಕಾರವು ಕೊಡಲ್ಪಟ್ಟಿದೆ. ಈಗ ಏನು ಮಾಡುತ್ತಾರೆಂದರೆ, ಈ ಸೈತಾನನ ಸಭೆಗೆ ಸೇರಿದವರು ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಸಂಗಡ ಇರುವುದರಿಂದ, ಅನೇಕ ಮನುಷ್ಯರು ಶಾರೀರಿಕ ಇಚ್ಛೆಗಳಿಂದ ಇರುವುದರಿಂದ ಅವರಿಗೆ ಒಂದು ಆಸೆಯನ್ನು ಹುಟ್ಟಿಸಿ ಒಳಗೆ ಇಳಿಯುತ್ತಾರೆ. ಈ ಸಭೆಯವರು ಇಂದು ತೀವ್ರವಾಗಿ ಎಲ್ಲಾ ಕಡೆ ಹರಡಿ, ನಾನು ಹೇಳುವಂತದ್ದು ಕಲ್ಪನೆಯಲ್ಲ, ಇಲ್ಲ ಯಾವುದನ್ನು ಜೋಡಿಸಿ ಹೇಳುತ್ತಿಲ್ಲ, ಇವತ್ತು ತೀವ್ರವಾಗಿ ಹರಡಿ ಕ್ರೈಸ್ತ ಸಭೆಗಳ ಮಧ್ಯದಲ್ಲಿ ನುಗ್ಗಲು ಆರಂಭಿಸಿದ್ದಾರೆ. ಕೆಲವರು ಏನು ಮಾಡುತ್ತಾರೆಂದರೆ, ಈ ಕರ್ತನ ಸಭೆಯಲ್ಲಿ ಸೇವೆ ಮಾಡುವಂತಹ ಬೋಧಕರು, ಸೇವಕರನ್ನು ಹಿಡಿದುಕೊಂಡು ಅವರಿಗೆ ಬಹಳವಾಗಿ ಹಣವನ್ನು ಕೊಟ್ಟು ತಮ್ಮ ಕೈಕಡೆಗೆ ಅವರನ್ನು ಇಟ್ಟುಕೊಂಡು ಇವರ ಮಾರ್ಪಟ್ಟ ಉಪದೇಶವನ್ನು ಸಭೆಯಲ್ಲಿ ತರಲು ಅವರು ಆರಂಭಿಸಿದ್ದಾರೆ. ಇದು ಸೈತಾನನ ಒಂದು ದೊಡ್ಡ ಕುತಂತ್ರ. ಸೈತಾನನು ಸಭೆಗಳನ್ನು ಕೆಡಿಸುವುದಕ್ಕೂ ಕರೆಪಡಿಸುವುದಕ್ಕೂ ಇವತ್ತು ತೀವ್ರದಿಂದ ಪ್ರಯತ್ನ ಮಾಡುತ್ತಿದ್ದಾನೆ. ಆಗ ಏನು ಮಾಡುವರೆಂದು ಕೇಳಿದರೆ, ಚೆನ್ನಾಗಿ ಪ್ರಬಲವಾಗಿರುವಂತಹ ಸೇವಕರನ್ನು, ಬಹಳ ಜನರು ಯಾರು ಹೇಳಿದರೆ ಬಹಳ ಜನರು ಕೇಳುವರೋ ಅವರೆಲ್ಲರನ್ನು ಗುರಿಯಾಗಿಸಿ ಈ ಸೈತಾನನ ಸಭೆಯಲ್ಲಿ ರಹಸ್ಯವಾಗಿ ಪಾಲುಗಾರರಾಗಿರುವ
ಹೊರಗೆ ದೊಡ್ಡ ದೊಡ್ಡ ಸಂಸ್ಥೆಗಳಂತೆ ಸ್ಥಾಪನೆಗಳಂತೆ ತಮ್ಮನ್ನು ತೋರಿಸಿಕೊಳ್ಳುವರು. ಒಂದು ಸಭೆಯ ಬಳಿಯಲ್ಲಿ ಬಂದು ಏನು ಹೇಳುವರೆಂದರೆ, ನೀವು ಈ ದೇಶದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು, ನಿಮಗೆ ನಾವು ಧನ ಸಹಾಯ ಮಾಡುತ್ತೇವೆ, ಸಭೆಯನ್ನು ದೊಡ್ಡದಾಗಿ ಕಟ್ಟೋಣ, ನಿಮಗೆ ನಾವು ಸಹಾಯ ಮಾಡುತ್ತೇವೆ, ಅದಕ್ಕಾಗಿ ನಾವು ನಿಮಗೆ ಹಣವನ್ನು ಕೊಡುತ್ತೇವೆ, ಬಹಳ ಸೇವಕರನ್ನು ಎಬ್ಬಿಸಿರಿ ಎಂಬುದಾಗಿ ಹೇಳಿ ಅವರಿಗೆ ಸಹಾಯ ಮಾಡುವಂತೆ ನಾಟಕವಾಡಿ ತಮ್ಮ ಒಂದು ಉಪದೇಶವನ್ನು ಅವರಿಗೆ ಅವರು ಹೇಳಿಕೊಟ್ಟು ಅದನ್ನು ಸಭೆಯ ಜನಗಳಿಗೂ ಬೋಧಿಸುವಂತೆ ಹೇಳಿ ಅವರಿಗೆ ಆಜ್ಞೆಯನ್ನು ಕೊಡುತ್ತಾರೆ. ಇದೇ ರಿಯಲ್ ಆಗಿ ನಡೆಯುತ್ತಿರುವಂತದ್ದು ಇವತ್ತು ಬಹಳ ಕಡೆ ಬರುತ್ತಿದೆ. ಆದ್ದರಿಂದಲೇ ಈ ಸುಳ್ಳು ಉಪದೇಶವನ್ನು ಗೊತ್ತಿದ್ದೇ ಮಾಡುತ್ತಾರೆ ಈಗ. ಆಗ ಸೈತಾನನ ಬೋಧನೆಗಳು ಸ್ವಲ್ಪ ಸ್ವಲ್ಪವಾಗಿ ಸಭೆಯೊಳಗೆ ಅದು ಪ್ರವೇಶ ಮಾಡಲು ಆರಂಭಿಸಿದೆ. ಅದರಲ್ಲೇ ಕ್ರಿಸ್ತನು ಬಂದು ದೇವರಲ್ಲ ಎಂಬುದಾಗಿ ಮಾತಾಡುವವರು ಎದ್ದೇಳುತ್ತಾರೆ, ನೀನೇ ದೇವರೆಂಬುದಾಗಿ ಹೇಳುವವರು ಎದ್ದೇಳುತ್ತಾರೆ, ಕರ್ತನ ಸತ್ಯವೇದದ ಉಪದೇಶಕ್ಕೆ ತದ್ವಿರುದ್ಧವಾದ ಉಪದೇಶವನ್ನು ಮಾಡುವವರು ಎದ್ದೇಳುತ್ತಾರೆ, ಕರ್ತನು ದೇವಕುಮಾರನಲ್ಲ ಎನ್ನುವುದನ್ನು ಪ್ರಸಂಗ ಮಾಡುವಂತಹ ದೊಡ್ಡ ದೊಡ್ಡ ಸೇವಕರುಗಳು ಇದ್ದಾರೆ. ಅಮೆರಿಕದಲ್ಲಿ ಇದ್ದಾರೆ, ಇಂಡಿಯಾದಲ್ಲಿ ಇವತ್ತು ಬಹಳ ಈಗ ಬಂದು ಅಧಿಕರಿಸಲು ಆರಂಭಿಸಿದ್ದಾರೆ. ಇವರಿಗೆಲ್ಲ ಹಿಂಭಾಗದಲ್ಲಿ ಇದ್ದು ಇವರನ್ನು ಸಪೋರ್ಟ್ ಮಾಡುವುದಕ್ಕಾಗಿ ಸೈತಾನನ ಸಭೆಯವರು ಸ್ವಲ್ಪವಾಗಿ ಪಗಡೆಕಾಯನ್ನು ಮುಂದೆ ಜರುಗಿಸುತ್ತಿದ್ದಾರೆ. ಹಾಗಾದರೆ ಈ ತೀವ್ರವಾಗಿರುವ ಉಪದ್ರವ ಸಭೆಗಳ ಒಳಗೆ ನುಗ್ಗಲು ಆರಂಭಿಸಿದೆ. ಆದ್ದರಿಂದಲೇ ನಾನು ನಿಮಗೆ ಪುನಃ ಹೇಳುತ್ತಿದ್ದೇನೆ, ನೀವು ಕೇಳುವಂತಹ ಎಲ್ಲವನ್ನು ಹಾಗೆ ನಂಬಿಬಿಡಬೇಡಿರಿ. ಅದು ಕ್ರಿಸ್ತನೊಟ್ಟಿಗೆ ನಿಮ್ಮನ್ನು ಸೇರಿಸುತ್ತದಾ, ಕ್ರಿಸ್ತನ ಮೇಲೆ ನಿಮಗೆ ಪ್ರೀತಿಯನ್ನು ಉಂಟು ಮಾಡುತ್ತದಾ, ಅಥವಾ ನಿಮ್ಮನ್ನು ಕ್ರಿಸ್ತನಿಂದ ಬೇರ್ಪಡಿಸುತ್ತದೆ ಎಂಬುದನ್ನು ನೋಡಿ ನೀವು ಎಲ್ಲವನ್ನೂ ಪರಿಶೋಧಿಸಿ ನೋಡಿ ಒಳ್ಳೆಯದನ್ನು ಹಿಡಿದುಕೊಳ್ಳುವುದರಲ್ಲಿ ಬಹಳ ಗಮನವುಳ್ಳವರಾಗಿರಬೇಕು. ಏಕೆಂದರೆ ನಿಮಗೆ ನಿಮ್ಮ ಆತ್ಮ ಬಹು ಮುಖ್ಯ. ಹಾಗಾದರೆ ಆತ್ಮ ಮುಖ್ಯವಾದರೆ ಆತ್ಮದ ಬಿಡುಗಡೆಯನ್ನು ಯೇಸು ಒಬ್ಬರೇ ಕೊಡಲು ಸಾಧ್ಯ. ಅದನ್ನು ನೀವು ಪರಿಪೂರ್ಣವಾಗಿ ನಂಬಬೇಕು. ಪರಿಪೂರ್ಣ ವಿಶ್ವಾಸವನ್ನು ನೀವು ಹೊಂದಿಕೊಂಡಿರಬೇಕು. ಸಾಧು ಸುಂದರ್ ಸಿಂಗ್ ರವರಿಗೆ ಇದೇ ರೀತಿಯಾಗಿ ಒಂದು ಹೋರಾಟ ಬಂದಿತ್ತು. ಅವರ ಬಳಿ ಹೇಳಿದರು, ಯೇಸು ಕ್ರಿಸ್ತನು ಒಂದು ವೇಳೆ ಯೇಸು ಸತ್ಯವಾದ ದೇವರಾಗಿ ಇಲ್ಲದೆ ಅವರು ನರಕದಲ್ಲಿರುವುದಾದರೆ ನೀನೇನ್ ಮಾಡ್ತೀಯ ಎಂಬುದಾಗಿ ಕೇಳಿದರು. ನಿನ್ನ ಮರಣದ ನಂತರ ನೋಡುತ್ತೀಯಾ, ಯೇಸು ಯೇಸು ಎಂಬುದಾಗಿ ನಂಬುತ್ತಾ ಹೋಗುತ್ತಿದ್ದೀಯಾ? ಆದರೆ ಆ ಯೇಸು ನರಕದಲ್ಲಿರುವುದಾದರೆ ಏನು ಮಾಡುತ್ತೀಯಾ? ಆ ರೀತಿಯಾದ ಒಂದು ಪ್ರಶ್ನೆ ಕೇಳಲ್ಪಟ್ಟಿತು. ಆಗ ಅವರು ಅದಕ್ಕೆ ಉತ್ತರ ಕೊಡುತ್ತಾರೆ, ಯೇಸು ಎಲ್ಲಿದ್ದಾರೋ ಅದುವೇ ನನಗೆ ಪರಲೋಕ. ನಾನು ಪರಲೋಕಕ್ಕಾಗಿ ಯೇಸುವನ್ನು ಹುಡುಕಲಿಲ್ಲ, ಯೇಸುವನ್ನು ಯೇಸುವಿಗಾಗಿಯೇ ಹುಡುಕುತ್ತಿದ್ದೇನೆ. ಯೇಸು ಎಲ್ಲಿದ್ದಾರೋ ಅದುವೇ ನನಗೆ ಪರಲೋಕ. ಯೇಸು ಒಂದು ವೇಳೆ ನರಕದಲ್ಲಿರುವುದಾದರೂ ಕೂಡ ನನಗೆ ಅದುವೇ ಪರಲೋಕ. ನನ್ನ ಪರಲೋಕವೆನ್ನುವುದು ಯೇಸುವೆ. ಹಾಗಂತ ಅವರು ಹೇಳಿದಾಗ ಆ ಪ್ರಶ್ನೆ ಕೇಳಿದಂತ ವ್ಯಕ್ತಿಯು ಬಾಯಿ ಮುಚ್ಚಿಕೊಂಡನಂತೆ. ಇದುವೇ ದೃಢವಾಗಿರುವ ನಂಬಿಕೆ, ಇದುವೇ ದೃಢವಾದ ಪ್ರೀತಿ. ಹಾಗಾದರೆ ಈ ವಿಧವಾಗಿರುವಂತ ದೃಢತೆ ನಮ್ಮಲ್ಲಿರಬೇಕು. ನಾವು ಯಾವುದು ಎಲ್ಲಿ ಸಿಗುವುದು ಎಂಬುದಾಗಿ ಹುಡುಕಿಕೊಂಡು ಲೋಕ ಕಾರ್ಯಕ್ಕೋಸ್ಕರವಾಗಿ ಕ್ರಿಸ್ತನನ್ನು ಹುಡುಕಿದರೆ ನಾವು ಎಲ್ಲಾ ಜನಗಳಲ್ಲೂ ನಿರ್ಭಾಗ್ಯವುಳ್ಳವರಾಗಿರುವೆವು ಎಂಬುದಾಗಿ ಕರ್ತನ ಸತ್ಯವೇದವು ಹೇಳುತ್ತದೆ. ಈಗ ಬಹಳ ತಂತ್ರವಾಗಿ ನಾವು ನೋಡಿದಂತ ತುವತೈರ ಸಭೆಯಲ್ಲಿ ಯಾವ ರೀತಿ ಈ ಪ್ರಾಕ್ಟೀಸಸ್ ಎಲ್ಲ ಒಳಗೆ ಬಂದಿತ್ತೋ ಅದೇ ರೀತಿಯಾದ ಕಾರ್ಯಗಳು ಇವತ್ತು ಬೇರೆ ರೂಪದಲ್ಲಿ ಕರ್ತನ ಮಕ್ಕಳನ್ನು ಗುರಿಯಾಗಿಸಿಕೊಂಡು ತೀವ್ರವಾಗಿ ಹರಡಲು ಆರಂಭಿಸಿದೆ. ಇವರು ನವೀನವಾಗಿರುವ ಉಪದೇಶವನ್ನು ತರುತ್ತಾರೆ, ನಿಮ್ಮ ಗಮನವನ್ನು ಕರ್ತನನ್ನು ಬಿಟ್ಟು ದೆಸೆ ತಿರುಗಿಸಲು ನೋಡುತ್ತಾರೆ. ಮೂರನೆಯದಾಗಿ ಅವರು ಹೇಳುವಂತ ಬಹುಮುಖ್ಯ ಕಾರ್ಯ, ಯೇಸು ಕ್ರಿಸ್ತನ ಕರ್ತತ್ವವನ್ನು ನಿರಾಕರಿಸಿ ಯೇಸುವನ್ನು ಕಡೆಗಾಣಿಸಿ ತೋರಿಸುತ್ತಾರೆ. ನಾವು ಯೇಸು ತಂದೆಗೆ ಸಮಾನರು ಎಂಬುದಾಗಿ ಹೇಳುತ್ತೇವೆ, ಯೇಸು ಕರ್ತನೆಂಬುದಾಗಿ ಹೇಳುತ್ತೇವೆ. ಅವರು ಹಾಗೆ ಹೇಳುವುದಿಲ್ಲ, ಯೇಸುವಿನ ಕರ್ತೃತ್ವವನ್ನು ಕಡೆಗಾಣಿಸಿ ತೋರಿಸುತ್ತಾರೆ. ಇವೆಲ್ಲವನ್ನು ನೀವು ಬಹಳ ಗಮನವಾಗಿ ನೋಡಬೇಕು. ಕೆಲವರು ಈಗ ಪ್ರಶ್ನೆ ಕೇಳುತ್ತಾರೆ, ತಂದೆ ಮಗ ಪರಿಶುದ್ಧಾತ್ಮನೆಂದು ಹೇಳುವ ತ್ರಯೇಕತ್ವವನ್ನು ಹೇಳುತ್ತಿರಲ್ಲ, ತ್ರಯೇಕತ್ವ ಎನ್ನುವಂತ ಪದ ಬೈಬಲಲ್ಲಿ ಇಲ್ಲ ಹಾಗಂತ ಹೇಳುತ್ತಾರೆ. ತ್ರಯೇಕತ್ವ ಎನ್ನುವ ಪದವು ಬೈಬಲಲ್ಲಿ ಇಲ್ಲ, ಅದರಿಂದ ನಾವು ತ್ರಯೇಕತ್ವವನ್ನು ಸ್ವೀಕರಿಸಿಕೊಳ್ಳಬಾರದು. ಬೈಬಲಲ್ಲಿ ಇಲ್ಲದಿರುವ ಇವತ್ತು ಎಷ್ಟೊಂದು ಪದಗಳು ಇವತ್ತು ಲೋಕದಲ್ಲಿ ಇದೆ. ಕಂಪ್ಯೂಟರ್ ಎನ್ನುವಂತ ಪದವು ಬೈಬಲಲ್ಲಿ ಇಲ್ಲ, ಅದಕ್ಕೆಂದು ಇಲ್ಲವೆಂದು ಹೇಳುವಿರಾ? ಸೆಲ್ ಫೋನ್ ಎನ್ನುವಂತ ಪದವು ಬೈಬಲಲ್ಲಿ ಇಲ್ಲ, ಅದಕ್ಕೆಂದು ಸೆಲ್ ಫೋನ್ ಇಲ್ಲ ಎಂಬುದಾಗಿ ಹೇಳುಬಿಡುವಿರಾ? ಹಾಗಾದರೆ ನಾವು ಎಲ್ಲವನ್ನೂ ಪರಿಶೋಧಿಸಬೇಕು. ಅಲ್ಲಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸಿರಿ ಎಂಬುದಾಗಿ ಹೇಳಲ್ಪಡುವುದು ತ್ರಯೇಕತ್ವ ತಾನೇ? ಅದು ನಮಗೆ ಮೂರು ಕಾರ್ಯವು ಒಂದೇ ಎಂಬುದಾಗಿ ಸೂಚನೆ ಮಾಡುತ್ತದಲ್ಲ? ಇದು ಕೂಡ ನಮಗೆ ಗೊತ್ತಿಲ್ಲ ಅಂದ್ರೆ, ಒಂದು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಾವು ಹೇಗೆ ಸತ್ಯವೇದವನ್ನು ಗ್ರಹಿಸಿಕೊಳ್ಳಲು ಸಾಧ್ಯ? ಆಗ ಅವರು ಹೇಳುತ್ತಾರೆ, ತ್ರಯೇಕತ್ವವನ್ನು ನಿರಾಕರಿಸುವ ಉಪದೇಶ, ಅವರು ತಂದೆಯಾದ ದೇವರಿಗೆ ಸಮಾನರಲ್ಲ ಎನ್ನುವಂತಹ ಉಪದೇಶ, ಯೇಸುವನ್ನು ಕಡೆಗಾಣಿಸಿ ಜನಗಳಿಗೆ ತೋರ್ಪಡಿಸುವ ಉಪದೇಶ. ಇವರು ಇಂದು ಬಹು ತೀವ್ರವಾಗಿ ಸಭೆಗಳ ಒಳಗೂ ಒಂದು ಕಾರ್ಯವನ್ನು ಹೇಳುವುದಾದರೆ ಸತ್ಯವೇದದ ಸಂಘಗಳ ಒಳಗೆ ಅವರು ನುಗ್ಗಿದ್ದಾರೆ. ಅನೇಕ ಸತ್ಯವೇದವನ್ನು ಬಿಡುಗಡೆ ಮಾಡುವ ಸಂಸ್ಥೆಗಳನ್ನು ಬೆಲೆ ಕೊಟ್ಟು ಪಡೆದಿದ್ದಾರೆ.
ಈಗ ನೋಡುವುದಾದರೆ ಸಿಗುವಂತ ಸತ್ಯವೇದದಲ್ಲಿ ಹಲವು ವಾಕ್ಯಗಳು ಇಲ್ಲ ಆ ಸ್ಥಳದಲ್ಲಿ. ಕೆಲವು ವಾಕ್ಯಗಳು ಬದಲಾಯಿಸಿ ಮುದ್ರಿಸಲ್ಪಟ್ಟಿವೆ. ಕೆಲವು ಮುಖ್ಯವಾದ ವಾಕ್ಯಗಳನ್ನು ಕತ್ತರಿಸಿ ಹಾಕಿದ್ದಾರೆ. ಇವೆಲ್ಲ ಬಹಳ ತೀವ್ರವಾಗಿ ಹೆಚ್ಚುತ್ತಾ ಬರುತ್ತಿದೆ. ನೀವು ಎಲ್ಲವನ್ನು ಪರಿಶೋಧಿಸಿ ನೋಡಿ, ಒಳ್ಳೆಯದನ್ನು ಹಿಡಿದುಕೊಳ್ಳಬೇಕು. ನೀವು ಸರ್ಪದಂತೆ ಜಾಣರಾಗಿ ಇರಬೇಕು. ಒಂದು ಗುಂಪಿನವರು ಹಾಗೆ ಇದ್ದರು. ಆ ದಿನಗಳಲ್ಲಿ ಎಲ್ಲವೂ ತೀವ್ರವಾಗಿ ಇಂತಹ ಉಪದೇಶವನ್ನು ಸೈತಾನನನ್ನು ಹಿಂಬಾಲಿಸುವಂತಹ ಪ್ರಾಕ್ಟೀಸ್ ಕಾರ್ಯಗಳಲ್ಲಿ ಮಾಡುತ್ತಾ ಬರುತ್ತಿರಬೇಕಾದರೆ ಒಂದು ಚಿಕ್ಕ ಗುಂಪು ಮಾತ್ರ ಇಲ್ಲ, ಸಭೆಯೊಳಗೆ ಇಲ್ಲ, ಇದು ನಮ್ಮದಲ್ಲ ಎಂಬುದಾಗಿ ಹೇಳಿ 20% ಮಂದಿ ಸಭೆಯವರು ಅದನ್ನು ಹಿಂಬಾಲಿಸಲು ನಿರಾಕರಿಸಿದರು. ಅವರು ಅದನ್ನು ಸ್ವೀಕರಿಸಲಿಲ್ಲ. ಅವರು ಮೂಲ ಉಪದೇಶಗಳಲ್ಲಿ, ಅಪೊಸ್ತಲರಿಂದ ತಮಗೆ ಬೋಧಿಸಲ್ಪಟ್ಟಂತಹ ಉಪದೇಶಗಳಲ್ಲಿ ದೃಢವಾಗಿ ನಿಂತರು. ಅವರನ್ನೇ ಕರ್ತನು ಈ ಸ್ಥಳದಲ್ಲಿ ಹೊಗಳಿ ಮಾತಾಡುತ್ತಾರೆ. ಈಗ ಈ ಭಯಂಕರವು ಪುನಃ ಬೇರೆ ಒಂದು ರೂಪದಲ್ಲಿ ಸಭೆಗಳನ್ನು ತಾಕಲು ಆರಂಭಿಸಿದೆ. ನೀವೇ ಗಮನವುಳ್ಳವರಾಗಿರಬೇಕು. ಪುನಃ ಅದನ್ನು ನಿಮಗೆ ನಾನು ಎಚ್ಚರಿಸಿ ಹೇಳುತ್ತಿದ್ದೇನೆ. ನಿಮ್ಮ ಬಹುಮಾನವನ್ನು ಯಾವ ಕಾರಣಕ್ಕೂ ಕಳೆದುಕೊಳ್ಳುವುದಕ್ಕೆ ಸಮ್ಮತಿಸಬೇಡಿರಿ. ಮುಂದಿನ ಸಭೆಯು ಈಗಾಗಲೇ ನಾನು ಹೇಳಿದ ಹಾಗೆ ಪ್ರತಿ ಸಭೆಯಲ್ಲಿಯೂ ಹಲವು ಕಾರ್ಯವನ್ನು ಕರ್ತನ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಸಭೆಯಲ್ಲಿರುವಂಥ ಒಳ್ಳೆಯದು, ಸಭೆಯಲ್ಲಿರುವಂಥ ಕೊರತೆ, ಸಭೆಗಳಿಗೆ ಹೇಳುವಂಥ ಆಲೋಚನೆಗಳು, ಸಭೆಗಳಿಗೆ ಕೊಡಲ್ಪಡುವಂತಹ ವಾಗ್ದಾನಗಳು, ಈ ಒಂದು 4 ಕಾರ್ಯಗಳನ್ನು ಎಲ್ಲಾ ಸಭೆಗಳಿಗೂ ಕರ್ತನು ಹೇಳಿದ್ದಾರೆ. ಆದರೆ ಮೊದಲ ರೌಂಡ್ನಲ್ಲಿ ನಾವು ಸಭೆಗಳಿಗೆ ದೇವರು ಹೊಗಳಿ ಹೇಳಿದ್ದನ್ನು, ಒಳಿತಿನ ಕಾರ್ಯವನ್ನು ಮಾತ್ರ ಪ್ರತ್ಯೇಕಿಸಿ ನೋಡುತ್ತಿದ್ದೇವೆ, ಪೂರ್ಣವಾಗಿ ನೋಡಿಲ್ಲ. ನಂತರ ಬರುವಾಗ ತಪ್ಪುಗಳನ್ನು ನೋಡಲಿದ್ದೇವೆ. ಆಗ ನಾವು ಈಗ ನೋಡುವಂತ ಮುಂದಿನ ಸಭೆಯು ಸಾರ್ದೀಸ್ ಸಭೆಯು. ಸಾರ್ದೀಸ್ ಸಭೆಗೆ ಒಂದು ಶಿರೋನಾಮವನ್ನು ಕೊಡುವುದಾದರೆ ಸತ್ತಂತ ಸಭೆ, ಮರಣ ಹೊಂದಿದ ಸಭೆ, ಈ ಶಿರೋನಾಮವನ್ನು ಕೊಡಬಹುದು. ಏಕೆಂದರೆ ಆ ಸಭೆಯು ಟೋಟಲ್ ಆಗಿ ಜೀವವೇ ಇಲ್ಲದೆ ಪರಿಪೂರ್ಣವಾಗಿ ಮರಣದ ಸ್ಥಿತಿಯಲ್ಲಿ, ಸತ್ತು ಹೋದ ಸ್ಥಿತಿಯಲ್ಲಿ ಈ ಸಭೆಯು ಮಾರ್ಪಟ್ಟು ಹೋಗಿದೆ. ಇದರ ಕುರಿತು ಸತ್ಯವೇದದಲ್ಲಿ ಬಹಳ ಕಾರ್ಯವನ್ನು ಕರ್ತನು ಹೇಳಿದ್ದಾರೆ. ಇದರಲ್ಲಿ ಒಂದು ವಿಶೇಷವೇನೆಂದರೆ ಈ ಸಭೆಯಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಕೂಡ ಕರ್ತನು ಹೊಗಳಲಿಲ್ಲವೆನ್ನುವಂಥದ್ದೇ. ಉಳಿದ ಎಲ್ಲಾ ಸಭೆಗಳಲ್ಲಿ ಕೂಡ, ತುವತೈರದಲ್ಲಿ ಕೂಡ, ಪೆರ್ಗಮದಲ್ಲಿ ಕೂಡ ಕರ್ತನು ಅಲ್ಲಿ ತೋರಿಸಿದ ಅವರ ಬಳಿಯಲ್ಲಿ ಇದ್ದಂಥ ಚಿಕ್ಕ ಚಿಕ್ಕ ಕಾರ್ಯವನ್ನೆಲ್ಲ ದೇವರು ಹೊಗಳಿದರು. ಆರಂಭದಲ್ಲಿ ಕೂಡ ಚೆನ್ನಾಗಿ ಓಡಿದರು. ಆದರೆ ಸಾರ್ದೀಸಿನಲ್ಲಿ ಮಾತ್ರ ಯಾವ ಒಂದು ಒಳ್ಳೆಯ ಕಾರ್ಯವನ್ನು ಕರ್ತನು ಹೊಗಳಲೇ ಇಲ್ಲ ಎನ್ನುವುದನ್ನು ನಿಮ್ಮ ಜ್ಞಾಪಕದಲ್ಲಿ ನೀವು ಇಟ್ಟುಕೊಳ್ಳಬೇಕು. ಸರಿ, ಸಾರ್ದೀಸ್ ಸಭೆಯಲ್ಲಿ ಹಿನ್ನೆಲೆಯ ಇತಿಹಾಸದ ಕುರಿತು ನಾವು ನೋಡೋಣ. ಸಾರ್ದಿಸ್ ಎನ್ನುವ ಪಟ್ಟಣವು ಲೂದ್ಯ ಎಂಬುದಾಗಿ ಹೇಳುವ ಒಂದು ದೇಶದ ರಾಜಧಾನಿಯಾಗಿತ್ತು. ಲುದ್ಯ ಎಂಬುದಾಗಿ ಹೇಳ್ತಾರಲ್ಲ, ಲೂದ್ಯದ ಒಂದು ರಾಜಧಾನಿಯಾಗಿ ಇರುವಂತದಾಗಿತ್ತು. ಇದು ಏಷ್ಯಾ ಮೈನರ್. ಏಷ್ಯಾ ಮೈನರ್ ಅನ್ನುವುದನ್ನು ಕನ್ನಡದಲ್ಲಿ ಚಿಕ್ಕ ಆಸಿಯಾ ಎಂಬುದಾಗಿ ಹೇಳುವರು. ಏಷ್ಯಾ ಮೈನರಿನ ಪಶ್ಚಿಮ ದಿಕ್ಕಲ್ಲಿ ಇರುವಂತದಾಗಿತ್ತು. ಇದು ಏನು ಮಾಡಿತ್ತೆಂದರೆ ಸ್ಮುರ್ನಾದಿಂದ 50 ಕಿಲೋಮೀಟರ್ ಪಯಣದ ದೂರದಲ್ಲಿ ಇದು ಇರುವಂತದಾಗಿತ್ತು. ಸ್ಮುರ್ನಾ ಎನ್ನುವಂತ ಪಟ್ಟಣವನ್ನು ನೋಡಿದ್ದೇವಲ್ವಾ, ಆ ಸ್ಮುರ್ನಾದಿಂದ 50 ಕಿಲೋಮೀಟರ್ ದೂರದಲ್ಲಿ ಈ ಪಟ್ಟಣವು ಇತ್ತು. ಈ ಊರಿಗೆ ಆ ಕಾಲದಲ್ಲಿ ಸ್ಪಾರ್ಟಾ ಎನ್ನುವಂಥದ್ದು ಹೆಸರು. ಸ್ಪಾರ್ಟಾ ಇದು ಪರ್ಷಿಯಾ ದೇಶದ ಬಹುಮುಖ್ಯವಾದ ಪ್ರಬಲವಾಗಿರುವ ಪಟ್ಟಣವಾಗಿತ್ತು. ಪರ್ಷಿಯರು ಸ್ಪಾರ್ಟಾ ಎನ್ನುವಂಥ ಹೆಸರಲ್ಲೇ ಈ ಪಟ್ಟಣವನ್ನು ಕರೆದರು. ಅವರ ನಂತರ ಬಂದಂತಹ ಗ್ರೀಕರು ಈ ಪಟ್ಟಣವನ್ನು ಸ್ಪಾರ್ಟಾ ಎನ್ನುವ ಹೆಸರಲ್ಲಿ ಅವರು ಕರೆದರು. ಇದು ಈಗ ಇರುವಂತಹ ಟರ್ಕಿಯಲ್ಲಿ ಮನೀಸಾ ಎನ್ನುವ ಜಿಲ್ಲೆಯಲ್ಲಿ ಇರುವಂತದ್ದಾಗಿದೆ. ಪರ್ಷಿಯರ ಕಾಲದಲ್ಲಿ ಇದು ಅತಿ ಮುಖ್ಯವಾಗಿರುವಂತಹ ಪಟ್ಟಣವಾಗಿತ್ತು. ಈ ಪಟ್ಟಣ ಬಂದು ಪರ್ಷಿಯರು ಇದ್ದಾರೆ ನೋಡಿರಿ, ಆ ಪರ್ಷಿಯ ದೇಶಕ್ಕೆ ಸಂಬಂಧಪಟ್ಟ ಒಂದು ಪಟ್ಟಣ. ಈ ಪಟ್ಟಣವು ಪರ್ಷಿಯ ದೇಶದ ಆಳ್ವಿಕೆ ಅವಧಿಯಲ್ಲಿ ಒಂದು ಅತ್ಯುತ್ತಮವಾದ ಪಟ್ಟಣವಾಗಿ, ಬಹಳ ಐಶ್ವರ್ಯ ಸಂಪನ್ನವಾಗಿರುವ ಪಟ್ಟಣವಾಗಿ ಇದು ಕಾಣಲ್ಪಟ್ಟಿತು. ಇದು ಬಂದು ಗ್ರೀಕರ ಅವಧಿಯಲ್ಲಿ ಆ ಪಟ್ಟಣವು ಪುನಃ ಪುನರ್ಸ್ಥಾಪಿಸಲ್ಪಟ್ಟಿತು. ಪರ್ಷಿಯರ ಕೈಗಳಿಂದ ಗ್ರೀಕರು ಆಳ್ವಿಕೆಯನ್ನು ಕಸಿದುಕೊಂಡರು. ಗ್ರೀಕರ ಕಾಲದಲ್ಲಿ ಈ ಪಟ್ಟಣವನ್ನು ಬಹಳ ನವೀಕರಿಸಿದರು. ಸ್ಪಾರ್ಟಾ, ನೀವು ಕೂಡ ಹಲವು ಕಡೆ ಕೇಳ್ಪಟ್ಟಿರಬಹುದು ಸ್ಪಾರ್ಟಾ ಎನ್ನುವ ಹೆಸರನ್ನು. ಈ ಗ್ರೀಕ್ ಪದವಿದು. ಈ ಗ್ರೀಕರು ಆ ಪಟ್ಟಣವನ್ನು ನವೀಕರಿಸಿದರು. ರೋಮಾನಿಯರ ಕಾಲದಲ್ಲಿ ಇಲ್ಲಿ ಒಂದು ಆಳ್ವಿಕೆಯ ಸ್ಥಾನವನ್ನು, ತಮ್ಮ ಸೈನ್ಯದ ಒಂದು ಭಾಗವನ್ನು ಅಲ್ಲಿ ಇಟ್ಟಿದ್ದರು. ನಿಮಗೆ ಗೊತ್ತು, ಗ್ರೀಕರ ನಂತರ ರೋಮನ್ನರು ಸಾಮ್ರಾಜ್ಯವನ್ನು ಹಿಡಿದುಕೊಂಡರು. ಆಗ ಗ್ರೀಕರು ಇಟ್ಟುಕೊಂಡಿದ್ದೆಲ್ಲ ರೋಮನ್ನರ ಕೈಗಳಿಗೆ ಬಂದಿತು. ರೋಮನ್ನರ ಕಾಲದಲ್ಲಿ ಏನು ಮಾಡಿದರೆಂದರೆ, ಈ ಸ್ಪಾರ್ಟಾ ಪಟ್ಟಣ ಬಹಳ ವ್ಯತ್ಯಾಸವಾದ ಬಹು ಮುಖ್ಯವಾಗಿರುವಂತಹ ಒಂದು ಪಟ್ಟಣ. ಈ ಪಟ್ಟಣವನ್ನು ಏನು ಮಾಡಿದರೆಂದರೆ, ಅವರು ಅದನ್ನು ನವೀಕರಿಸಿ ತಮ್ಮ ಒಂದು ಆಳ್ವಿಕೆಯ ಪೀಠವನ್ನು ಅಲ್ಲಿ ಇಟ್ಟಿದ್ದರು. ಅವರ ರಾಜಧಾನಿ ರೋಮ್ ಪಟ್ಟಣವೇ, ಆದರೆ ಹಲವು ಕಡೆಗಳಲ್ಲಿ
ಮುಖ್ಯವಾಗಿರುವ ಕಡೆಗಳಲ್ಲಿ ತಮ್ಮ ಆಳ್ವಿಕೆ ಅಧಿಕಾರವನ್ನಿಟ್ಟು ಆಳುವವರನ್ನು ನೇಮಿಸಿಟ್ಟಿರುವರು. ಯೆರೂಸಲೇಮಿನಲ್ಲಿ ಕೂಡ ನೋಡಿರಿ, ಅವರು ಆಳುವವರನ್ನು ಇಟ್ಟಿದ್ದರು. ಹೆರೋದನನ್ನು ಆಳುವವನಾಗಿ ಅಲ್ಲಿ ಇಟ್ಟಿದ್ದರು. ರೋಮ್ನಲ್ಲಿ ಎಲ್ಲದಕ್ಕೂ ಸೇರಿ ಒಂದು ನಾಯಕತ್ವವಿರುವುದು. ಆ ರೀತಿ ಇವರು ಇಲ್ಲಿ ತಮ್ಮ ಆಳ್ವಿಕೆ ಸ್ಥಾನದ ಒಂದು ಭಾಗವನ್ನು ಇಲ್ಲಿ ಇಟ್ಟಿದ್ದರು. ಅದಕ್ಕೆಂದು ದೊಡ್ಡ ದೊಡ್ಡ ಕಟ್ಟಡಗಳಿತ್ತು. ಸಭೆಗಳು ಕೂಡುವಂತ ಸ್ಥಳ. ಸಭೆಗಳೆಂದರೆ ನಾನು ಹೇಳುವಂಥದ್ದು ಕ್ರೈಸ್ತ ಸಭೆಯಲ್ಲ, ರಾಜಕೀಯ ಸಭೆಗಳು, ಕೂಡುವಂತ ಸಭೆಗಳು, ಸಂಸತ್ತು ಎಂಬುದಾಗಿ ಇಟ್ಟುಕೊಳ್ಳಿರಿ. ಆ ರೀತಿ ಕೂಡುವ ಸ್ಥಳಗಳನ್ನು ಕಟ್ಟಲ್ಪಟ್ಟು ಇಟ್ಟಿದ್ದರು. ದೊಡ್ಡ ದೊಡ್ಡ ಕಟ್ಟಡಗಳು ಅಲ್ಲಿ ಸ್ಥಾಪಿಸಲ್ಪಟ್ಟಿದ್ದವು. ಎಲ್ಲದಕ್ಕೂ ಮೇಲಾಗಿ ರೋಮನ್ನರ ಸೈನ್ಯದಲ್ಲಿ ಒಂದು ಭಾಗದ ಸೈನ್ಯವನ್ನು ಇಲ್ಲಿ ಕರೆತಂದು ನಿಲ್ಲಿಸಿ ಇಟ್ಟಿದ್ದರು. ಇವರು ಅಲ್ಲಿ ವಾಸವಾಗಿ ಇದ್ದುದರಿಂದ ಸೈನ್ಯದ ಶಿಬಿರಗಳು ಅಲ್ಲಿ ಇದ್ದವು. ಸೈನ್ಯದವರು ವಾಸವಿರಬೇಕೆಂಬುದಾಗಿ ಒಂದು ದೊಡ್ಡ ಸ್ಥಳವು ಅವರಿಗಾಗಿ ಇರಿಸಲ್ಪಟ್ಟದ್ದಾಗಿತ್ತು. ಈ ಪಟ್ಟಣದ ಮುಖ್ಯತ್ವ ಏನೆಂಬುದಾಗಿ ಕೇಳುವುದಾದರೆ, ಇಲ್ಲಿ ಇದ್ದಂತಹ ಬಲಿಷ್ಠವಾದ ಸೈನಿಕ ಪಡೆಯು, ಅಲ್ಲಿ ರೋಮ್ನಲ್ಲಿ ಇದ್ದ ಸೈನ್ಯಕ್ಕೆ ಸಮವಾಗಿರುವಂತಹ ಒಂದು ಸೈನ್ಯವು ಇಲ್ಲಿ ಇತ್ತು. ಆ ಸೈನ್ಯವು ಬಹಳ ಪ್ರಬಲವಾಗಿ ಇತ್ತು. ಹಲವು ದೊಡ್ಡ ದೊಡ್ಡ ಮುಖ್ಯ ಪಡೆಗಳು, ಆ ಪಡೆಯ ಸೇನಾಧಿಪತಿಗಳು ಇಲ್ಲಿ ಇದ್ದರು. ಅದು ಮುಖ್ಯ. ನಂತರ ಏಜಿಯನ್ ಎಂಬುದಾಗಿ ಹೇಳುವ ಸಮುದ್ರ ತೀರದ ದೇಶದೊಳಗೆ, ಆ ಸಮುದ್ರ ತೀರದಲ್ಲಿರುವ ಆ ಪ್ರದೇಶಕ್ಕೆ ಹೆಸರು ಏಜಿಯನ್ ಎಂಬುದಾಗಿ ಹೆಸರು. ಆ ಸಮುದ್ರ ತೀರದಿಂದ ದೇಶದ ಒಳಗೆ ಹೋಗುವ ಒಂದು ಪ್ರಧಾನವಾಗಿರುವ ಹೈವೇ, ಒಂದು ಪ್ರಧಾನವಾದ ಹೆದ್ದಾರಿ ಇದೆ ನೋಡಿರಿ. ಆ ಹೆದ್ದಾರಿಯಲ್ಲಿ ಇದು ಇರುವಂತದ್ದಾಗಿತ್ತು. ಹೆದ್ದಾರಿಯಲ್ಲಿಯೇ ಇತ್ತು ಈ ಪಟ್ಟಣವು. ಆಗ ಮಾರ್ಗವಾಗಿ ಹೋಗುವಂತಹ ಪ್ರಯಾಣಿಕರು, ಯಾತ್ರಿಕರು ಯಾರು ಈ ಒಂದು ನಗರವನ್ನು ಅದನ್ನು ನಿರಾಕರಿಸಲಾಗುವುದಿಲ್ಲ, ನೋಡಿಯೇ ಹೋಗುತ್ತಿದ್ದರು. ಆ ವಿಧವಾದ ಅದ್ಭುತವಾದ ಸ್ಥಳದಲ್ಲಿ ಅದು ಇರುವಂತದ್ದಾಗಿತ್ತು. ಅಷ್ಟು ಮಾತ್ರವಲ್ಲ, ಅಧಿಕವಾದ ವ್ಯವಸಾಯ ಭೂಮಿ, ಒಳ್ಳೆಯ ಸಮೃದ್ಧಿಯಾಗಿರುವ ವ್ಯವಸಾಯ ಭೂಮಿಯನ್ನು ಹೆರ್ಮಸ್ ಎನ್ನುವಂತ ಭೂಪ್ರದೇಶ, ಅದರಲ್ಲಿ ಬಂದು ಅನೇಕ ತರಕಾರಿಗಳು, ಅನಂತರ ಹಣ್ಣುಗಳು, ಅನಂತರ ಹೂಗಳು, ಇವುಗಳನ್ನು ಅಧಿಕವಾಗಿ ಬೆಳೆಯುವಂತಹ ಒಂದು ಸುಂದರವಾದ ಭೂಪ್ರದೇಶ ಆ ದಿನಗಳಲ್ಲಿ ಲೋಕಪ್ರಸಿದ್ಧಿಯನ್ನು ಹೊಂದಿದ್ದಾಗಿತ್ತು. ಆ ಭೂಪ್ರದೇಶವು ಈ ಪಟ್ಟಣದಲ್ಲಿಯೇ ಇತ್ತು. ಈ ಮೂರು ಈ ಒಂದು ಪಟ್ಟಣದ ವಿಶೇಷವಾದ ಗುಣಾತಿಶಯಗಳು. ಇಲ್ಲಿ ಬಂಗಾರ, ಬೆಳ್ಳಿ, ಆಭರಣಗಳು, ವಸ್ತ್ರಗಳು ಎನ್ನುವಂತಹ ವ್ಯಾಪಾರ ಅಧಿಕವಾಗಿತ್ತು. ಅದೇ ರೀತಿಯ ಪೆರ್ಗಮದಂತೆಯೇ, ಒಂದು ತುವತೈರದಂತೆಯೇ ಇದು ಕೂಡ ಒಂದು ಒಳ್ಳೆಯ ವ್ಯಾಪಾರ ನಗರ. ಇದರಲ್ಲಿ ಒಳ್ಳೆ ಬಂಗಾರದ ಕೆಲಸವನ್ನು ಮಾಡುವ ನಿಪುಣರು ಅನೇಕರಿದ್ದರು. ಬೆಳ್ಳಿಯಿಂದ ಮಾಡಲ್ಪಡುವಂಥ ವಸ್ತುಗಳು ಇಲ್ಲಿ ರೂಪಿಸಲ್ಪಟ್ಟು ಲೋಕಪ್ರಸಿದ್ಧಿಯಾದಂತಹ ವ್ಯಾಪಾರದ ವಸ್ತುವಾಗಿ ಮಾರ್ಪಟ್ಟಿತು. ಮುಂಚಿತವಾಗಿ ನಾವು ಪೆರ್ಗಮದಲ್ಲಿ ನೋಡಿದ ಹಾಗೆ ಬಟ್ಟೆಯನ್ನು ಚೆನ್ನಾಗಿ ನೇಯ್ಗೆ ಮಾಡುವಂತ ನೇಯ್ಗೆಗಾರರಿದ್ದರು. ಅವರ ನೇಯ್ಗೆಯ ವ್ಯಾಪಾರ, ಅವರ ವಸ್ತ್ರಗಳನ್ನು ರೂಪಿಸುವಂಥದ್ದೆಂದು ಇಲ್ಲೂ ಕೂಡ ಆ ವ್ಯಾಪಾರವು ಅಧಿಕವಾಗಿತ್ತು. ಇದರ ಕಾರಣದಿಂದ ಇಲ್ಲಿ ಬಹಳ ಸಿರಿವಂತರು ಬದುಕಿದರು. ಈ ಊರಿನಲ್ಲಿಯೇ ದೊಡ್ಡ ದೊಡ್ಡ ಬಿಗ್ ಶಾಟ್ ಎಂಬುದಾಗಿ ಹೇಳ್ತೀವಲ್ವಾ, ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲರೂ ಈ ಸ್ಪಾರ್ಟಾದಲ್ಲಿಯೇ ಇದ್ದರು. ಸ್ಪಾರ್ಟಾದಲ್ಲಿ ದೊಡ್ಡ ದೊಡ್ಡ ಐಶ್ವರ್ಯವಂತರು, ಪ್ರಭುಗಳು, ಅರಸರುಗಳು ಬಂದು ಆಗಾಗ ಇಲ್ಲಿ ವಾಸ ಮಾಡಿದರು. ಗ್ರೀಕ್ ಅರಸರಾದರೂ ಸರಿ, ರೋಮ ಅರಸರಾದರೂ ಸರಿ, ಇವರು ಆಗಾಗ ಬಂದು ತಂಗುವುದನ್ನು ವಾಡಿಕೆಯಾಗಿ ಇಟ್ಟುಕೊಂಡಿದ್ದರು. ಈ ಪಟ್ಟಣದಲ್ಲಿ 1910 ರಿಂದ 1914 4 ವರ್ಷ ನಡೆದಂತ ಉತ್ಖನನದಲ್ಲಿ ಇಲ್ಲಿದ್ದಂತಹ ಪಾಡು ಬಿದ್ದಂತವುಗಳಿಂದ ಹಲವು ದೇಶಗಳವರ ನಾಣ್ಯಗಳು ಕಂಡುಹಿಡಿಯಲ್ಪಟ್ಟವು. ಬೇರೆ ಬೇರೆ ದೇಶಗಳಿದ್ದಂತಹ ನಾಣ್ಯವು ಇಲ್ಲಿ ಕಂಡುಹಿಡಿಯಲ್ಪಟ್ಟವು. ಹಾಗಾದರೆ ಇದರಿಂದ ಅರ್ಥವಾಗೋದೇನೆಂದರೆ, ಇವರು ಹಲವು ದೇಶಗಳಿಂದ ವ್ಯಾಪಾರ ಸಂಪರ್ಕವನ್ನು ಇಟ್ಟುಕೊಂಡಿದ್ದರು. ಹಲವು ದೇಶದಲ್ಲಿದ್ದಂತಹ ವ್ಯಾಪಾರಿಗಳು ಸ್ಪಾರ್ಟಾ ಎನ್ನುವಂತ ಪಟ್ಟಣಕ್ಕೆ ಬಂದು ವ್ಯಾಪಾರವನ್ನು ಮಾಡಿದ್ದರು. ಇಲ್ಲಿದ್ದಂಥ ವಸ್ತುವನ್ನು ತೆಗೆದುಕೊಂಡು ಹೋಗಿದ್ದರು. ಆದ್ದರಿಂದ ಈ ಪಟ್ಟಣದಲ್ಲಿ ಅಂತಾರಾಷ್ಟ್ರ ವಹಿವಾಟು ನಡೆಯುತ್ತೆಂಬುದಾಗಿ ಎಣಿಸಲ್ಪಡುತ್ತದೆ. ಇಲ್ಲಿ ಗ್ರೀಕ್ ದೇವರಾಗಿರುವ ಆರ್ಟೆಮಿಸ್ ಎನ್ನುವಂತಹ ಹೆಣ್ಣು ದೇವತೆಯ ಹೊಗಳಿಕೆಯನ್ನು ಹೊಂದಿದ ದೊಡ್ಡ ದೇವಸ್ಥಾನ ಹೊಂದಿತ್ತು. ಈ ಸ್ಥಳದಲ್ಲಿಯೇ ಮೊದಲ ಶತಮಾನದ ಸಭೆಯು ಸ್ಥಾಪಿತವಾಗಿ ಬಿಟ್ಟಿತು. ಈ ಒಂದು ಸಭೆಯಲ್ಲಿ ಸ್ಥಾಪಕರು ಯೋಹಾನ ಎಂಬುದಾಗಿ ಹೇಳುತ್ತಾರೆ. ಇಲ್ಲಿ ಪ್ರಥಮ ಶತಮಾನದಲ್ಲಿಯೇ ಈ ಊರಿನಲ್ಲಿ, ಈ ಪಟ್ಟಣದಲ್ಲಿ ಸಭೆ ಸ್ಥಾಪಿಸಲ್ಪಟ್ಟಾಯಿತು. ಆದರೆ ಆ ಸಭೆಯ ಸ್ಥಾಪನೆಯನ್ನು ಮಾಡಿದ್ದು ಯಾರೆಂದು ಕೇಳಿದರೆ ಯೋಹಾನನು. ಯಾವ ಯೋಹಾನನು? ಪ್ರಕಟಣೆಯ ಪುಸ್ತಕವನ್ನು ಬರೆದರಲ್ಲ, ಈ ಯೋಹಾನನ ಮುಖಾಂತರವಾಗಿಯೇ ಈ ಸಭೆ ಸ್ಥಾಪಿತವಾಯಿತೆಂದು ಇತಿಹಾಸ ಸಂಶೋಧಕರು ಹೇಳುತ್ತಾರೆ. ಇವರು ಇಲ್ಲಿ ಸುವಾರ್ತೆ ಸೇವೆಯನ್ನು ಮಾಡಿದ್ದಲ್ಲದೆ ಸ್ಪಾರ್ಟಾ ಪಟ್ಟಣದಲ್ಲಿ ಅವರು ವಾಸವಿದ್ದು ಇಲ್ಲಿ ಸಭೆಯನ್ನು ಮೇಲ್ವಿಚಾರಿಸುತ್ತಾ ಬಂದರೆಂಬುದಾಗಿ ಇತಿಹಾಸವು ನಮಗೆ ಹೇಳುವಂತದ್ದಾಗಿದೆ. ಇದುವೇ ಈ ಪಟ್ಟಣದ ಕುರಿತಾದ ಮಾಹಿತಿ. ಈ ಪಟ್ಟಣದಲ್ಲಿ ಕಟ್ಟಲ್ಪಟ್ಟಂತ ಸಭೆಯು ಪ್ರಥಮ ಶತಮಾನದಲ್ಲಿಯೇ
ಯೇಸು ಸ್ವಾಮಿ ಬದುಕಿದ ಸಮಕಾಲದಲ್ಲಿಯೇ ಸಭೆ ಸ್ಥಾಪಿತವಾಗಿತ್ತು. ಆದರೆ ಈ ಒಂದು ಸಭೆಯ ಇಂದಿನ ಸ್ಥಿತಿಯನ್ನು ಏನೆಂದು ಕೇಳಿದರೆ, ಇಂದಿನ ಸ್ಥಿತಿ ಅಂದರೆ ಈಗಲ್ಲ. ಈ ಪತ್ರಿಕೆಯನ್ನು ಬರೆದಾಗ ಇದರ ಒಂದು ಸ್ಥಿತಿಯು ಒಂದು ಒಳಿತನ್ನು ಕೂಡ, ಕರ್ತನಿಂದ ಹೊಗಳಲ್ಪಟ್ಟ ಒಂದು ಒಳಿತನ್ನು ಕೂಡ ಈ ಪಟ್ಟಣದ ಕುರಿತಾಗಿ ಹೇಳಲ್ಪಟ್ಟಿಲ್ಲ ಎನ್ನುವುದೇ ಒಂದು ಬಹಳ ದುಃಖಕರವಾದ ಸಂದೇಶ. ಈ ಸಭೆಯ ಕುರಿತಾದ ಕೆಲವು ಚಿಕ್ಕದಾದ ಸಂದೇಶಗಳು ಇವೆ. ಅದನ್ನು ನೋಡಿದ ನಂತರ ನಾವು ಮುಂದಿನ ಸಭೆಗೆ ಹೋಗುವವರಾಗೋಣ. ಅಲ್ಲಿಯವರೆಗೂ ಕರ್ತನಾಗಿರುವ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್.